ಎಂಥ ವ್ಯಕ್ತಿ ಈತ ಅಂತೇಳಿ ಆತನ ಬಣ್ಣ ಏನಿದೆ ಅದನ್ನ ಬಯಲು ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮಹಿಳೆಯರಿಂದ ಮೊದಲು ಸುಲಿಗೆ ಮಾಡ್ತಾ ಇದ್ದ ಆತ, ನಂತರ ಸಂಬಂಧವನ್ನ ಬೆಳೆಸ್ತಾ ಇದ್ದ, ಆಮೇಲೆ ಹಣ ಬಂಗಾರಕ್ಕೆ ಆತ ಸ್ಕೆಚ್ ಹಾಕ್ತಾ ಇದ್ದ. ಮಹಿಳೆಯರಿಂದ ಲಕ್ಷ ಲಕ್ಷ ಹಣ ಬಂಗಾರ ಪಡೆದಿರುವಂತಹ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ. ಅವರೇನಾದ್ರೂ ಹಣ ವಾಪಸ್ ಕೇಳಿದ್ರೆ ಖಾಸಗಿ ಕ್ಷಣದ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂತ ಆರೋಪಗಳು ಕೂಡ ಆತನ ಮೇಲಿದೆ. ಕೊನೆಗೆ ವೇಶ್ಯ ಅನ್ನುವಂತ ಕಥೆಯನ್ನ ಕಟ್ಟಿ ಈತ ಕಿರಿಕ್ ಮಾಡ್ಕೊಳ್ತಿದ್ದ. ಅದೇ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರಿಗೆ ಈತ ಇದೇ ರೀತಿ ಮಾಡಿದ್ದಾನೆ ಅಂತೇಳಿ ನೊಂದ ಸಂತ್ರಸ್ತೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರನ್ನು ಕೂಡ ಕೊಡಲಾಗಿದೆ, ಸುಮೋಟೋ ಕೇಸ್ ದಾಖಲಾಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನಿರಂತರವಾಗಿ ಬಿತ್ತರಿಸಿತ್ತು. ಆ ನಿರಂತರ ವರದಿಯನ್ನ ಆಧರಿಸಿ ಸಂದೇಶ್, ಕಾಂಪೌಂಡ್ ಸಂದೇಶ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆತ ಕಾಂಪೌಂಡ್ ಹಾರ್ತಾ ಇರೋದು, ಜೊತೆಗೆ ವಾಲಂಟಿಯಾಗಿ ಈಗ ನೋಡಿ ಎಷ್ಟು ಜನ ಹೊರಗಡೆ ಬಂದು ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಇನ್ನೂ ಬಹಳಷ್ಟು ಜನಕ್ಕೆ ಇದೇ ರೀತಿಯಾಗಿ ಈತ ಮಾಡಿದ್ದಾನೆ. ಆದರೆ ಅವ್ರು ಯಾರು ಕೂಡ ಇನ್ನೂ ಹೊರಗಡೆ ಬಂದು ತಮಗಾಗಿರುವಂತ ನೋವನ್ನ ಹೇಳ್ಕೊಂಡಿಲ್ಲ. ಈಗ ಒಂದಷ್ಟು ಮಂದಿ ಏನ್ ಬಂದಿದ್ದಾರೆ, ಈತನಿಂದ ಅನ್ಯಾಯಕ್ಕೊಳಗಾದಂತಹ ನೊಂದ ಮಹಿಳೆಯರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈಗ ಆಲ್ರೆಡಿ ಮಂಗಳೂರು ಪೊಲೀಸ್ ಕಮಿಷನರ್ಗೂ ಕೂಡ ಒಂದಷ್ಟು ಸೂಚನೆಯನ್ನ ಕೊಡುವಂತ ಕೆಲಸ ಆಗಿದೆ. ಯಾವ ರೀತಿಯಾಗಿ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಇದು ಯಾವುದು ಕೂಡ ಇರಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಅಂತ ಅಂದ್ರೆ ಯಾವ ರೀತಿಯಾದಂಥ ನಿರೀಕ್ಷೆ ಇರುತ್ತೆ, ಹೇಗೆ ಕೆಲಸ ಮಾಡ್ತಾರೆ. ಬಟ್ ಈತ ಮಾಡ್ತಾ ಇದ್ದಿದ್ದು ಮಾತ್ರ ಕಳ್ಳ ಕೆಲಸಗಳು.